ಈ ಒಂದು ವಿಡಿಯೋದಲ್ಲಿ ನಾವು ಪ್ಯಾಸಿವ್ ವಾಯ್ಸ್ ಅನ್ನುವಂಥ ಒಂದು ಗ್ರಾಮರನ್ನು ನಾವು ನೋಡ್ತಾ ಇದ್ದೇವೆ. ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ, ತುಂಬ ಇಂಪಾರ್ಟೆಂಟ್ ಗ್ರಾಮರ್ ಇದು, ಇಂಪಾರ್ಟೆಂಟ್ ಗ್ರಾಮರ್. ಸೊ ಪ್ಯಾಸಿವ್ ವಾಯ್ಸ್ ಇದು 3 ಮಾರ್ಕ್ಸಿಗೆ ನಮಗೆ ಇಲ್ಲಿ ಕೇಳ್ತಾರೆ, 3 ಮಾರ್ಕ್ಸಿಗೆ ಇದು ಬರ್ತಾ ಇದೆ. ಸೊ ನೋಡ್ತಾ ಹೋಗೋಣ. ಸೊ ಇದೆಲ್ಲ ನಾನು ಟೇಬಲ್ ಎಲ್ಲ ಹಾಕಿಟ್ಟಿದ್ದೀನಿ, ನೀವು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. V1 V2 V3 ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ, ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಡೈರೆಕ್ಟಾಗಿ ನಾನು ಇಲ್ಲಿ ಕ್ವಶನ್ಸ್ಗೆ ಹೋಗ್ತೀನಿ. ಓಕೆ, ಇಲ್ಲಿ ನೋಡಿ, ದ ಮಿನಿಸ್ಟರ್ felt it difficult to question number 11 it carries 3 marks. Okay, ಆಯ್ತಾ? It felt it difficult to carry out the death sentence. ಅದಾದ ನಂತರ therefore it decide to alert it to once of imprisonment for life. This informed to the prince and he agreed to this. The criminal keep in the ಪ್ರಿಸನ್ ಅಂತ ಇದೆ ಅಷ್ಟೇ. ಪ್ರಿಸನ್, ಇಲ್ಲಿ ನೆಕ್ಸ್ಟ್ ಪ್ರಿಸನ್ ಬರುತ್ತೆ. ಓಕೆ, ಇಷ್ಟಂತೂ ಮುಗೀತು. ಸೊ ನನಗೆ ಇಲ್ಲಿ ಏನು ಅರ್ಥನೇ ಆಗ್ತಾ ಇಲ್ಲಪ್ಪ. ಈ ರೀತಿ ಕ್ವಶನ್ ಕೊಟ್ಟಿದ್ದಾರೆ, ಇದು ಮಾಡಲ್ ಕ್ವಶನ್ ಪೇಪರಲ್ಲಿ ಇರ್ತಕ್ಕಂಥ ಒಂದು ಕ್ವಶನ್. ಈ ರೀತಿ ಕ್ವಶನ್ ಕೊಟ್ಟಿದ್ದಾರೆ, ಏನೂ ಅರ್ಥ ಆಗ್ತಾ ಇಲ್ಲ. ಸೊ ಡೋಂಟ್ ವರಿ, ಈಗ ಅರ್ಥ ಮಾಡಿಸ್ತೀನಿ ನಾನು. ಇಲ್ಲಿ ಏನು ಮಾಡ್ತೀನಿ ಅಂತಂದರೆ ನೋಡಿ, ಪ್ಯಾಸಿವ್ ವಾಯ್ಸ್ ಅಂತಂದರೆ ಸುಲಭವಾಗಿರ್ತಕ್ಕಂಥದ್ದು. ಈ ಒಂದು ಸಬ್ಜೆಕ್ಟ್ ನೋಡಿ, ಸಬ್ಜೆಕ್ಟ್ ವರ್ಬ್ V3 ಆಬ್ಜೆಕ್ಟ್. ಸಬ್ಜೆಕ್ಟ್ ಅಂತಂದರೆ ಏನು? ಹಿ ಆಗಿರ್ಬೋದು, ಶಿ ಆಗಿರ್ಬೋದು, ಇಟ್ ಆಗಿರ್ಬೋದು, ಸಿಂಗುಲರ್ ನೌನ್, ಪ್ಲೂರಲ್ ನೌನ್ ಯಾವುದಾದ್ರೂ ಆಗಿರ್ಬೋದು. ಬಿ ಫಾರ್ಮ್ ಅಂತಂದರೆ ಯಾವುದು ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿದೆ ಬಿ ಫಾರ್ಮ್ ಅಂತಂದರೆ ಈಸ್, ಆಮ್, ಆರ್, ವಾಸ್, ವರ್, ವಿಲ್ ಬಿ. ಇಲ್ಲಿ ಪ್ರೆಸೆಂಟಲ್ಲಿ ಈಸ್, ಆಮ್, ಆರ್, ಈಸ್, ಆರ್ ಅಂತ ಹಾಕ್ತೀವಲ್ವ. ಪಾಸ್ಟಲ್ಲಿ ನಾವು ಐಗೆ ವಾಸ್, ಯುಗೆ ವರ್, ಹೀಗೆ ವಾಸ್, ಶಿ ವಾಸ್, ಇಟ್ ವಾಸ್, ವಿ ವರ್, ದೇ ವರ್, ಇಷ್ಟು ಬರಿತೀವಿ. ಪ್ರೆಸೆಂಟಲ್ಲಿ ಐ ಆಮ್, ಯು ಆರ್, ಹಿ ಈಸ್, ಶಿ ಈಸ್, ಇಟ್ ಈಸ್, ವಿ ಆರ್, ದೇ ಆರ್ ಅಂತ ಬರೆದ್ರೆ, ಪಾಸ್ಟಲ್ಲಿ ನಾವು ಯು, ಐ ವಾಸ್, ಯು ವರ್, ಹಿ ವಾಸ್, ಶಿ ವಾಸ್, ಇಟ್ ವಾಸ್, ಕಿರಣ್ ವಾಸ್, ರಾಹುಲ್ ವಾಸ್, ವಿ ವರ್, ದೇ ವರ್ ಅಂತ ಬರಿತೀವಿ. ಇಷ್ಟನ್ನು ನೆನ್ಪಿಟ್ಕೊಳ್ಳಿಕ್ಕಾಗುತ್ತಾ? ಸಿಂಪಲ್ಲಾಗಿ. ಇದಕ್ಕಿಂತ ಜಾಸ್ತಿ ನಮಗೆ ಯೂಸ್ ಆಗೋದು ಏನಂತಂದರೆ ಈ ಒಂದು ಕಾಲಮನ್ನು ಕರೆಕ್ಟಾಗಿ ನೆನ್ಪಿಟ್ಕೊಂಬಿಡಿ. ಐ ಅಂತ ಬಂದರೆ ವಾಸ್ ಬರುತ್ತೆ, ಯು ಅಂತ ಬಂದರೆ ವರ್ ಬರುತ್ತೆ, ಅದಾದ ನಂತರ ಹಿ ಅಂತ ಬಂದರೆ ವಾಸ್, ಶಿ ವಾಸ್, ಇಟ್ ವಾಸ್, ವಿ ವರ್, ದೇ ವರ್. ಇಷ್ಟು ನೆನ್ಪಿಟ್ಕೊಂಡ್ಬಿಟ್ರೆ ಮುಗಿದೋಯ್ತು. ಇಷ್ಟನ್ನು ನೆನ್ಪಿಟ್ಕೊಳ್ಳಿಕ್ಕಾಗುತ್ತಾ? ಸಿಂಪಲ್ಲಾಗಿ ಇಷ್ಟು ನೆನ್ಪಿಟ್ಕೊಳ್ಳಿ, ಮತ್ತೇನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದೊಂದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಹ್ಯಾಡ್ ಬೀನ್, ಪಾಸ್ಟ್ ಪರ್ಫೆಕ್ಟಲ್ಲಿ ಹ್ಯಾಡ್ ಬೀನ್. ನಾನು ಟೆನ್ಸಸ್ ಏನೂ ಹೇಳ್ಕೊಡ್ತಾ ಇಲ್ಲ, ನಮಗೆ ಬೇಕಾಗಿರ್ತಕ್ಕಂಥದ್ದೇನು 3 ಮಾರ್ಕ್ಸ್ ಅಷ್ಟೇ ಕಲೀಲಿಕ್ಕೆ ಎಷ್ಟು ಬೇಕಷ್ಟು ಹೇಳ್ಕೊಡ್ತಾ ಇದ್ದಾನೆ ಅಷ್ಟೇ. ಇಲ್ಲಿ V1 V2 V3 ಇಲ್ಲಿ ನೋಡಿ, ಬಿ ಅಂತಂದರೆ ಬಿ ಫಾರ್ಮ್ ಅಂತ ಇರುತ್ತೆ. ಈಸ್, ಆಮ್, ಆರ್, ವಾಸ್, ವರ್ ಬರುತ್ತೆ. ಇಲ್ಲಿ ವಾಸ್, ವರ್, V2 ಅಲ್ಲಿ ವಾಸ್, ವರ್, V3 ಅಲ್ಲಿ ಬೀನ್ ಅಂತ ಬರುತ್ತೆ. ಈ ರೀತಿ 3 ಕಾಲಮ್ V1 V2 V3 ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ಮುಂದೆ ಗೊತ್ತಾಗುತ್ತೆ ಯಾಕೆ ಇದನ್ನು ಹಾಕಿದ್ದೀನಿ ಅಂತ. ಸರಿ ಆಯಿತಾ? ಸೊ ಇಲ್ಲಿ ನಮ್ಮದು ಸಬ್ಜೆಕ್ಟ್ ಒಂದು ಇದು ಏನಂತಂದರೆ ನಮಗೆ ನೆನ್ಪಿಟ್ಕೊಳ್ಳುವಂಥ ಒಂದು ಲೈನ್ ಏನಂದರೆ ಸಬ್ಜೆಕ್ಟ್ ಫಾರ್ಮುಲಾ. ಸಬ್ಜೆಕ್ಟ್ ಬಿ ಅಂತಂದರೆ ಈಸ್, ಆಮ್, ಆರ್, ವಾಸ್, ವರ್ ಹೇಳಿದ್ನಲ್ಲ ಅದೇ. ಅದಾದ ನಂತರ ನೆಕ್ಸ್ಟ್ V3 ವರ್ಬ್ ಇಲ್ಲಿದೆ ನೋಡಿ, V3 ವರ್ಬ್ V1 V2 V3 ಅಲ್ವಾ. ಸೊ ಆಬ್ಜೆಕ್ಟ್ ಯಾವುದಾದ್ರೂ ಇರ್ಬೋದು. ಹಾಗಿದ್ದರೆ ಈಗ ನಾನು ಕ್ವಶನಿಗೆ ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ದ ಮಿನಿಸ್ಟರ್ ಫೆಲ್ಟ್ ಇಟ್ ಡಿಫಿಕಲ್ಟ್ ಟು ಕ್ಯಾರಿ ಔಟ್ ದ ಡೆತ್ ಸೆಂಟೆನ್ಸ್. ಮುಗೀತು. ದೇರ್ಫೋರ್ ಇಟ್ ಅಂತ ಇದೆ ಅಲ್ವಾ. ಸೊ ಹಾಗಾದರೆ ನಾವು ಮೊದಲು ಇದಕ್ಕೆ ಬಂದುಬಿಡೋಣ. ಇದು ಬಂದ್ವಿ. ಈಗ ಎಲ್ಲಿದೆ ಇಟ್ಟು? ಸೊ ಇಲ್ಲಿ ಇಟ್ ಅಂತ ಇದೆ. ಯಾವತ್ತಿದ್ರೂ ಪಾಸಿವ್ ವಾಯ್ಸನ್ನು ಪಾಸ್ಟ್ನಲ್ಲೇ ಬರೀಬೇಕು, ಪ್ರೆಸೆಂಟಲ್ಲಿ ಬರೆಯೋ ಹಾಗಿಲ್ಲ. ಈ ಒಂದು ಇದರಲ್ಲಿ ಆಲ್ಮೋಸ್ಟ್ ನಿಮಗೆ ಪಾಸಿವ್ ವಾಯ್ಸನ್ನು ಪಾಸ್ಟ್ ಟೆನ್ಸಲ್ಲೇ ಕೊಟ್ಟಿರ್ತಾರೆ. ಈ ನಿಮಗೇನು 3 ಮಾರ್ಕ್ಸಿಗೆ ಬರೀತಿರಲ್ಲ ಅದನ್ನು ಪಾಸ್ಟ್ ಟೆನ್ಸಲ್ಲೇ ಕೊಟ್ಟಿರ್ತಾರೆ. ಸೊ ಹೀಗಾಗಿ ಇಟ್ ಅಂತಂದರೆ ಇಟ್ ವಾಸ್. ಹಾಗಿದ್ರೆ ನಾನೇನು ಮಾಡ್ತೀನಿ ಈಗ? ಇಟ್ ವಾಸ್ ಆತ ನೋಡ್ಕೊಳ್ಳಿ. ಈಗ ಇಟ್ ವಾಸ್ ಬರಿಬೇಕಾಗುತ್ತೆ. ಇಲ್ಲಿಗ ಇಟ್ ಅಂತ ಅಂದ ತಕ್ಷಣ ಬಿ ಫಾರ್ಮ್ ಬರಿಬೇಕಂತ ಹೇಳಿದ್ನಲ್ಲ, ಇಲ್ಲಿ ಬಿ ಫಾರ್ಮ್ ಅಂತ ಬರಿಬೇಕು. ಇಲ್ಲಿ ಬಿ ಫಾರ್ಮ್ ಅಂತ ಹೇಳಿದ್ನಲ್ವ, ಇಟ್ ವಾಸ್ ಬರಿಬೇಕು. ವಾಸ್ ಬರದೆ ಈಗ. ಸೊ ಡಿಸೈಡ್ ಅಂತ ಇದೆ. ಡಿಸೈಡ್ ಅಂದ ತಕ್ಷಣ ನಾವು ಇಲ್ಲಿ ನೋಡಿ V1 V2 V3 1 2 3 ಅಂತ ಇದೀವಲ್ಲ, V3 ವರ್ಬನ್ನು ಯೂಸ್ ಮಾಡಬೇಕಾಗತ್ತೆ. ಆಲ್ರೆಡಿ ಒಂದು ವರ್ಬ್ ಕೊಟ್ಟಿದ್ದಾರೆ ಅವರು ಇಲ್ಲಿ. ಇದಕ್ಕೇನಂತಾರೆ? ವರ್ಬ್ ಅಂತಾರೆ. ಆಲ್ರೆಡಿ ಒಂದು ವರ್ಬ್ ಕೊಟ್ಟಿದ್ದಾರೆ. V1 V2 V3 ವರ್ಬನ್ನು ನಾನು ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಹಾಗಿದ್ರೆ ಡಿಸೈಡ್ನ V3 ವರ್ಬ್ ಏನಾಗುತ್ತೆ ನೋಡ್ತಾ ಹೋಗೋಣ. ಇಲ್ಲೇ ಇದೆ ಡಿಸೈಡೆಡ್ ಇಷ್ಟೇ. ಡಿಸೈಡೆಡ್ ಈ 3ನೇ ವರ್ಬ್ ನಾನು ಇದನ್ನು ಯೂಸ್ ಮಾಡಬೇಕಷ್ಟೇ. ಇದನ್ನು ಯೂಸ್ ಮಾಡೋ ಹಾಗಿಲ್ಲ. 3ನೇ ವರ್ಬ್ V1 V2 V3 ಅನ್ನು ಯೂಸ್ ಮಾಡಬೇಕಾಗುತ್ತೆ. ಆಯಿತಾ? ನಾನು ಇದನ್ನು ಯೂಸ್ ಮಾಡ್ತೀನಿ. ಸೊ ನಮ್ಮ ಮೊದಲನೇದಾಗಿ ಆನ್ಸರ್ ಏನಾಗುತ್ತೆ ಅಂತಂದರೆ ಇಟ್ ಬಂದರೆ ಇಟ್ ವಾಸ್ ಡಿಸೈಡೆಡ್
ಸೂಸೈಡೆಡ್. ಇಲ್ಲಿಗೆ ನಮಗೆ 1 ಮಾರ್ಕ್ ಸಿಕ್ತು. ಅರ್ಥ ಆಯ್ತಾ? ಇನ್ನೊಂದು ನೆಕ್ಸ್ಟ್ ನೋಡೋದಾದರೆ ನೆಕ್ಸ್ಟ್ ನೋಡ್ತೀನಿ. ದಿಸ್ ಅಂತ ಇದೆ, ದಿಸ್ ಅಂತ ಇದೆ. ಸೊ ದಿಸ್ ಅಂದ ತಕ್ಷಣ ದಿಸ್ ಅಂತಂದರೆ ಏನಿದು? ಹಾಗಾದರೆ ಸ್ವಲ್ಪ ನೋಡೋಣ ಇಲ್ಲಿ. ದಿಸ್ ಅಂತಂದರೆ ನೋಡಿ ಕರೆಕ್ಟಾಗಿ ನೋಡ್ಕೊಂಬಿಡಿ. ದಿಸ್ ಅಂತಂದರೆ ಇದು ಸಿಂಗುಲರ್. ದಿಸ್ ಅಂದರೆ ಸಿಂಗುಲರ್. ದಿಸ್ಗೆ ಸಿಂಗುಲರ್ಗೆ ಏನು ಹಾಕ್ತೀವಿ ನಾವೀಗ? ಸಿಂಗುಲರ್ಗೆ ವಾಸ್ ಹಾಕಬೇಕು. ವಾಸ್. ಇಲ್ಲಿ ದಿಸ್ ವಾಸ್. ಇನ್ಫಾರ್ಮ್ ಅಂತ ಇದೆ. ಮತ್ತು V3 ವರ್ಬನ್ನು ಹಾಕಬೇಕಾಗುತ್ತೆ. ಇನ್ಫಾರ್ಮ್ ಇಲ್ಲೆಲ್ಲಾದರೂ ಇನ್ಫಾರ್ಮ್ ಅನ್ನೋದಿದೆಯಾ? ಇನ್ಫಾರ್ಮ್ ಇಲ್ಲಿ ಸಿಕ್ತು ನೋಡಿ. ಇನ್ಫಾರ್ಮ್ ಅಂತ ಇದೆ. ಇನ್ಫಾರ್ಮ್ಡ್ V3 ವರ್ಬನ್ನು ಹಾಕಬೇಕು. ನೋಡಿ ಬಿ ವರ್ಬ್ ಹಾಕಿದೆ, ಬಿ ಫಾರ್ಮನ್ನು ಹಾಕಿದೆ, V3 ವರ್ಬನ್ನು ಹಾಕಿದೆ. ಇಲ್ಲಿ ವಾಸ್ ಇತ್ತು, ವಾಸ್ ಬರದೆ V3ಗೆ ಏನಾಯಿತು? ಇನ್ಫಾರ್ಮ್ಡ್ ಬರುತ್ತೆ. ಅದನ್ನು ಅಷ್ಟು ಬರೆದ್ರೆ ನನಗೆ ಇಲ್ಲಿ 2 ಮಾರ್ಕ್ಸ್ ಸಿಗುತ್ತೆ. ಏನು ಬರಿಬೇಕು? ಇಲ್ಲಿ ವಾಸ್ ಬರೋದು, ಇಲ್ಲಿ ಇನ್ಫಾರ್ಮ್ಡ್ ED ಅಂತ ಹಾಕಿಬಿಟ್ರೆ ಇಲ್ಲಿ ED ಇನ್ಫಾರ್ಮ್ ಅಂತ ಬರೋದು, ಅದಕ್ಕೆ ED ಅಂತ ಸೇರಿಸ್ಬಿಡಿ. ಇನ್ಫಾರ್ಮ್ಡ್ ಅಷ್ಟೇ. ಅದಾದ ನಂತರ ನೆಕ್ಸ್ಟ್ ದ ಕ್ರಿಮಿನಲ್ ಅಂತ ಇದೆ. ಕ್ರಿಮಿನಲ್ ಅಂದರೆ ಸಿಂಗುಲರ್ಗೆ ನಾವು ವಾಸ್ ಹಾಕ್ತೀವಿ, ಪ್ಲೂರಲ್ಗೆ ವರ್ ಹಾಕ್ತೀವಿ ಪಾಸ್ಟಲ್ಲಿ. ಇದು ಸಿಂಗುಲರ್ ಆಗಿರ್ತಕ್ಕಂಥದ್ದು. ಹಾಗಾದರೆ ಸಿಂಗುಲರ್ಗೆ ನಾವು ಏನು ಹಾಕ್ತೀವಿ? ಇದು ಸಿಂಗುಲರ್ ಇದೆ ನೋಡಿ, ಇದು ಸಿಂಗುಲರೇ ಇದೆ, ಏಕವಚನ ಇದೆ. ಹಾಗಾಗಿ ಇದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ ವಾಸ್ ಯೂಸ್ ಮಾಡ್ತೀನಿ. ವಾಸ್ ಯೂಸ್ ಮಾಡಿದ್ರೆ ಇಲ್ಲೊಂದು ವರ್ಬ್ ಕೊಟ್ಟಿದ್ದಾರೆ, ಕೀಪ್ ಅನ್ನುವಂಥ ವರ್ಬ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಕೀಪ್ ಅಂತಂದರೆ ಏನು ನೋಡ್ತಾ ಹೋಗೋಣ. ಕೀಪ್ ಎಲ್ಲಿದೆ? ಒಂದು ಸ್ವಲ್ಪ ನನಗೆ ಗೊತ್ತಾಗ್ತಾ ಇಲ್ಲ. ಕೀಪ್ ಯಾವುದು ಅಂತ ನೋಡಿದಾಗ ಕೀಪ್ ಎಲ್ಲಿದೆ ಸ್ವಲ್ಪ ಹುಡ್ಕೋಣ. ಇಲ್ಲಿದೆ ಕೀಪ್ ಅಂತ ಇದೆಯಾ? ಕೀಪ್ ಕೆಪ್ಟ್ V3 ವರ್ಬನ್ನು ಯೂಸ್ ಮಾಡಬೇಕು ಅಂತ ಹೇಳಿದ್ದೀನಿ. ಕೀಪ್ ಕೆಪ್ಟ್ ಇದೆಯಲ್ಲ, ಕೆಪ್ಟ್ ಅಂತ ಮಾಡ್ಕೊಂಡ್ಬಿಟ್ರೆ ಇಲ್ಲಿ ನಮಗೆ 3 ಮಾರ್ಕ್ಸ್ ಸಿಕ್ತು. ಕ್ರಿಮಿನಲ್ ವಾಸ್ ಕೆಪ್ಟ್ ಇನ್ ದ ಪ್ರಿಸನ್. ಇಷ್ಟು ಬರೆದ್ರೆ ನಮಗೆ 3 ಮಾರ್ಕ್ಸ್ ಸಿಗ್ತಾ ಇದೆ. ವಿಡಿಯೋನ ಇನ್ನೊಂದು ಸಲ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದಾನೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇಲ್ಲಿ ನೋಡಿ ಸಿಂಪಲ್ಲಾಗಿ ಇಲ್ಲಿ ಕೊಟ್ಟಿದ್ದೀನಿ 1-2 ಎಕ್ಸಾಂಪಲ್ ನಿಮಗೋಸ್ಕರ. ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ಕೊಂಬಿಟ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.